ನನ್ನ ಹೆಸರು ಡಾಕ್ಟರ್ ಮಾನಸ ಅಂತ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ. ಇವತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮನೆಗೊಂದು ಗ್ರಂಥಾಲಯ, ಅದರ ಅನುಷ್ಠಾನಕ್ಕಾಗಿ ನಮ್ಮ ಜನಪರ ಶಾಸಕರಾದ ಡಿ ತಮ್ಮಯ್ಯ ಅವರ ಮನೆಗೆ ಬಂದಿದ್ದೀವಿ. ಈ ತಮ್ಮಯ್ಯ ಅವರ ಶಾಸಕರ ಮನೆಯ ಗ್ರಂಥಾಲಯದ ಅನುಷ್ಠಾನ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಕಳಶಪ್ರಾಯ ರೀತಿಯಲ್ಲಿ ಪ್ರಾರಂಭವಾಗಿದೆ. ಅದಕ್ಕಾಗಿ ಬಹಳ ಖುಷಿ ಇದೆ. ಇಡೀ ಆ ದಂಪತಿಗಳು, ಶಾಸಕರ ದಂಪತಿಗಳು ಇಬ್ಬರೂ ಕೂಡ ಕುಂತು ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ, ಪ್ರೀತಿಯನ್ನು ಕೊಟ್ಟಿದ್ದಾರೆ. ಇದರ ದ್ಯೂತಕವಾಗಿ ಇಡೀ ಚಿಕ್ಕಮಗಳೂರು ಜಿಲ್ಲೆ ಒಂದು ಕನ್ನಡ ಪರ, ಸಾಹಿತ್ಯ ಪರ, ಗ್ರಂಥಾಲಯ ಪರ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ನಾನು ಕೊಂಡುಕೊಳ್ಳುವಂಥ ಒಂದು ರೀತಿ. ಯಾಕೆ ನಮ್ಮ ಮನೆಗೊಂದು ಗ್ರಂಥಾಲಯ ಬಹಳ ಮುಖ್ಯ ಅಂದರೆ, ಇವತ್ತು ನಾವು ಅರಿವು, ಜ್ಞಾನ ಏನೆಲ್ಲ ಮಾತಾಡ್ತೀವಿ, ಆದರೆ ಅರಿವಿನ ಮೂಲವಾದ ಪುಸ್ತಕವನ್ನು ನಾವು ಕಡೆಗಣಿಸ್ತೀವಿ, ಜ್ಞಾನದ ಆಕಾರವಾದ ಪುಸ್ತಕವನ್ನು ನಾವು ಧಿಕ್ಕರಿಸ್ತೀವಿ, ಮಿಕ್ಕಿದ್ದೆಲ್ಲ ಮಾಡ್ಕೊಳ್ತೀವಿ. ಆದರೆ ಇವತ್ತು ನಮ್ಮ ಈ ಟೆಕ್ನಾಲಜಿಯಲ್ಲಿ ಏನೆಲ್ಲ ಮುಂದುವರೆದಿರ್ಬೋದು, ಎಷ್ಟೆಲ್ಲ ನಾಗಾಲೋಟಕ್ಕೆ ಹೋಗಿರ್ಬೋದು, ಆದರೆ ಅದೆಲ್ಲದಕ್ಕೂ ಮೂಲ ನಮ್ಮ ಈ ಗ್ರಂಥವೇ. ಈ ಗ್ರಂಥಸ್ಥ ಜ್ಞಾನದಿಂದ ಮಾತ್ರ ಈ ಇಡೀ ಜಗತ್ತು ಏನೆಲ್ಲ ಕಂಡುಹಿಡಿದಿದೆ. ಆ ಮೂಲವನ್ನು ನಾವು ಮತ್ತೆ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ ತಲುಪಿಸ್ಬೇಕು, ಅದರ ಅರಿವನ್ನು ಮೂಡಿಸಬೇಕು. ಅದು ಮನೆಗೊಂದು ಗ್ರಂಥಾಲಯ ಆಗಬೇಕು. ಕೇವಲ ಒಂದು ಗ್ರಂಥಾಲಯ ಅಂದರೆ ಒಂದು ಊರಿನಲ್ಲಿ ನಗರ ಕೇಂದ್ರ ಗ್ರಂಥಾಲಯ ಇರುತ್ತೆ, ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಅದಲ್ಲ. ನನ್ನ ಮನೆಯಲ್ಲಿ ನನ್ನ ಗ್ರಂಥಾಲಯ ಇದ್ದರೆ ಅದು ನನ್ನ ಸ್ವಾಭಿಮಾನದ ಸಂಕೇತ. ನಿನ್ನ ಅರಿವು, ನಿನ್ನ ಸಂಸ್ಕೃತಿ ನಿನ್ನ ಫರ್ನಿಚರ್ ಅಲ್ಲ, ನಿನ್ನ ಸಂಸ್ಕೃತಿ ನಿನ್ನ ಮನೆಯಲ್ಲಿರುವ ಒಂದು ಗ್ರಂಥಾಲಯ, ನಿನ್ನ ಮನೆಯಲ್ಲಿರುವ ಪುಸ್ತಕಗಳು ಅನ್ನುವುದನ್ನು, ಆ ಪುಸ್ತಕ ಪ್ರೀತಿಯನ್ನು ಅವರಿಗೆ ಮುಟ್ಟಿಸಬೇಕು ಅನ್ನುವ ಸಲುವಾಗಿ ನಾವು 1,00,000 ಮನೆಗಳಲ್ಲಿ ಈ ಗ್ರಂಥಾಲಯವನ್ನು ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಚಿಕ್ಕಮಗಳೂರು ಜಿಲ್ಲೆಗೆ ನಮ್ಮ ಪಯಣ ಬಂದಿದೆ. ಈ ಮನೆಗೊಂದು ಗ್ರಂಥಾಲಯವನ್ನು ಮಹತ್ವಗೊಳಿಸಬೇಕು, ಘನತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮನೆಗೊಂದು ಗ್ರಂಥಾಲಯ ಮಾಡುವವರಿಗೆ ನಾವು ರಾಜ್ಯದ 4 ಮಹತ್ವದ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಒಂದು ನಂಜನಗೂಡು ತಿರುಮಲಾಂಬ ಅವರ ಹೆಸರಲ್ಲಿ, ಮತ್ತೊಂದು ರಾಮನಾಯಕರ ಹೆಸರಲ್ಲಿ, ಮತ್ತೊಂದು ತಿಪ್ಪೇಸ್ವಾಮಿ ಅವರ ಹೆಸರಲ್ಲಿ, ಮತ್ತೊಂದು ಗಳಗನಾಥರ ಹೆಸರಲ್ಲಿ. ಈ ಪ್ರತಿ ಪ್ರಶಸ್ತಿಗೂ ನಾವು ಪುಸ್ತಕ ಪ್ರಾಧಿಕಾರದ 25,000ಗಳ ಹಣ ಇಟ್ಟಿದ್ದೇವೆ. ಆ ಪ್ರತಿ ಒಂದು ಕಂದಾಯ ವಿಭಾಗಕ್ಕೆ ಯಾರಿಗೆ ಆ 4 ಪ್ರಶಸ್ತಿಗಳು ಬರ್ತಾವೋ ಪ್ರತಿ ವರ್ಷ ಅದನ್ನು ಮುಖ್ಯಮಂತ್ರಿಗಳ ಕೈಯಿಂದ ಅದನ್ನು ಕೊಡಿಸ್ತೀವಿ. ಆ ಮೂಲಕ ಗ್ರಂಥಾಲಯಕ್ಕೆ ಒಂದು ಘನತೆ ತರಬೇಕು. ಗ್ರಂಥಾಲಯ ಅಂದರೆ ಏನೋ ಒಂದು ಯಾರಿಗೂ ಸಂಬಂಧಪಟ್ಟಿದ್ದು, ಲೇಖಕರಿಗೆ ಸಂಬಂಧಪಟ್ಟಿದ್ದು, ನಮಗಲ್ಲ ಅಂತಿದ್ರಲ್ಲ, ಇದಲ್ಲ. ನನ್ನ ಸ್ವತ್ತು, ಜ್ಞಾನ ಇನ್ನೊಬ್ಬರದಲ್ಲ, ನನ್ನ ಅರಿವು ಅನ್ನೋದು ಬರಬೇಕು ಅನ್ನೋದಕ್ಕೋಸ್ಕರವೇ ಗ್ರಂಥಾಲಯಕ್ಕೆ ಇದು ಮಹತ್ವ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಮಹತ್ವದ ಹೆಜ್ಜೆ, ಮಹತ್ವದ ಸ್ಥಾನ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ ಅನ್ನುವ ಆಶಯದೊಂದಿಗೆ ನಾನು ಈ ಯಾತ್ರೆಯನ್ನು ಕೈಗೊಳ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.